ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು 71 ಡೇಸ್ ಆಫ್ ಚಾಲೆಂಜ್ ನ 3ನೇ ದಿನ. ಗೈಸ್, ನಾನು ವರ್ಕೌಟ್ ಶುರು ಮಾಡೋಕ್ಕೂ ಮುಂಚೆ ವರ್ಕೌಟ್ ಶುರು ಮಾಡಿದ್ದೆ. ಅಂದ್ರೆ ವ್ಲಾಗ್ ಶುರು ಮಾಡೋಕ್ಕೂ 6 ದಿನಕ್ಕೆ ಮುಂಚೆ ನಾನು ವಾರ್ಮ್ ಅಪ್ ಶುರು ಮಾಡಿದ್ದೆ. ಯಾಕಂದ್ರೆ 10 ದಿನ ನಾನು ನಾರ್ಮಲ್ ವರ್ಕೌಟ್ ಮಾಡೋಣ, ಅದಾದ್ಮೇಲೆ ವೆಯ್ಟ್ ಚೆಕ್ ಮಾಡೋಣ, ಅದಾದ್ಮೇಲೆ ವೆಯ್ಟ್ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡೋಣ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆ ಉದ್ದೇಶದ ಪ್ರಕಾರ ನಾಳೆಗೆ ನಾನು ಆಕ್ಚುಲಿ ವಾರ್ಮ್ ಅಪ್ ಶುರು ಮಾಡಿ 10 ದಿನ ಆಗುತ್ತೆ. ಸೊ ನಾಳೆ ನಾನು ಎಷ್ಟು ವೆಯ್ಟ್ ಇದೀನಿ ಅಂತ ಚೆಕ್ ಮಾಡ್ತೀನಿ. ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂಬರುವ ದಿನಗಳಲ್ಲಿ ನಾನು ಸುಮ್ಮನೆ ಯಾವ್ದೋ ಒಂದು ವರ್ಕೌಟ್ ನ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು ಪರ್ಟಿಕ್ಯುಲರ್ ಆಗಿ ಒಂದು ದಿನ ಒಂದು ವರ್ಕೌಟ್ ಅಂತ ಸೆಟ್ ಮಾಡಿದ್ರೆ ಅದನ್ನು ಮುಗ್ಸಕ್ಕೆ ಒಂದು ಒಳ್ಳೆ ಮಜಾ ಇರುತ್ತೆ. ಅಂಡ್ ಅದು ಒಂದು ರೋಟೀನ್ ಆಗಿ ಕೂಡ ಸೆಟ್ ಆಗುತ್ತೆ. ಇದು ನಾನು ಆನ್ಲೈನ್ ಅಲ್ಲಿ ಕಲ್ತಿತ್ತು. ಆನ್ಲೈನ್ ಅಂದ್ರೆ ಯೂಟ್ಯೂಬ್ ಅಲ್ಲ ರೀ, ಹೇಳದ್ನಲ್ಲ, ಕೋಚಿಂಗು. ಸೊ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಆದ್ಮೇಲೆ ನಾನು ಫುಡ್ ಎಲ್ಲ ಏನ್ ಕನ್ಸ್ಯೂಮ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಇದರಿಂದ ನನಗೆ ಅರ್ಥ ಆಗಿದ್ದೇನೆಂದ್ರೆ, ಯಾವುದೇ ವಿಷಯನ ದಿಢೀರ್ ಅಂತ ಶುರು ಮಾಡಿದ್ರೆ ಅದು ದಿಢೀರ್ ಅಂತ ನಿಂತ್ಕೊಳ್ಳುತ್ತೆ, ಬಾಡಿ ಪೇನ್ಸ್ ಬರುತ್ತೆ. ಸೊ ಹಂತವಾಗಿ ಶುರು ಮಾಡಿ ಅಂತ್ಯ ನಿಮಗೆ ಖುಷಿ ಕೊಡುತ್ತೆ. ಗೈಸ್, ಸದ್ಯಕ್ಕೆ ನಾನು ಯಾವುದೇ ರೀತಿ ಪ್ರೋಟೀನ್ ಆಗ್ಲಿ ಅಥವಾ ಡಯಟ್ ಫುಡ್ ಆಗ್ಲಿ ತಗೋತಾ ಇಲ್ಲ. ಯಾಕಂದ್ರೆ ವರ್ಕೌಟ್ ಮಾಡ್ತಾ ಇದೀವಿ ಅನ್ನೋ ಹುಮ್ಮಸ್ಸಲ್ಲಿ ಸಡನ್ ಆಗಿ ನಮ್ಮ ಫುಡ್ ರೋಟೀನ್ ನ ಚೇಂಜ್ ಮಾಡ್ಬಿಟ್ರೆ ಅದರಿಂದ ನಮ್ಮ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತಂತೆ. ಸದ್ಯಕ್ಕೆ ನಾನು ತೂಕ ಹೆಚ್ಚಿಸ್ಕೋಬೇಕಾಗಿರೋದ್ರಿಂದ ಊಟದಲ್ಲಿ ಸೂಕ್ಷ್ಮತೆಯ ಅವಶ್ಯಕತೆ ಏನಿಲ್ಲ, ಏನ್ ಬೇಕಾದ್ರೂ ತಿನ್ಬಹುದು ಅಂತ ಹೇಳಿದ್ದಾರೆ. 1 ತಿಂಗಳ ಮಟ್ಟಿಗೆ ಡೈಲಿ ಒಂದೊಂದು ತುತ್ತನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕಂತೆ. 1 ತಿಂಗಳ ಆದ್ಮೇಲೆ ನನ್ನ ರಿಸಲ್ಟ್ ನ ನೋಡಿ ಅವರೊಂದು ಡಯಟ್ ಪ್ಲಾನ್ ಕೊಡ್ತಾರಂತೆ. ಆಮೇಲೆ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಇಷ್ಟು ಒಳ್ಳೆ ಗೈಡೆನ್ಸ್ ಸಿಗ್ತಾ ಇದೆ ಅಂದ್ಮೇಲೆ ಇನ್ನೇನ್ ಬೇಕು. ವಿಚಿತ್ರವಾಗಿರೋ ನಮ್ಮ ದೇಹಕ್ಕೆ ರೂಪ ಕೊಟ್ಟು ಬನ್ನಿ ಒಂದೊಳ್ಳೆ ಆರ್ಟ್ ಮಾಡೋಣ. ಆರಂಭದಲ್ಲೇ ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ಮಾಡೋದು ನಮ್ಮ ಸಂಸ್ಕಾರ. ಗೈಸ್, ಇವತ್ತು ಶುಕ್ರವಾರ. ಗೈಸ್, ಜೀವನದಲ್ಲಿ ನಮಗೆ ಒಂದು ಏಜ್ ಅಂತ ಆದ್ಮೇಲೆ ನಾವು ಬರೀ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಕ್ಕೆ ಶುರು ಮಾಡ್ಬಿಡ್ತೀವಿ. ನಮಗೆ ಯಾರಿಂದ ಎಷ್ಟು ಸಹಾಯ ಆಗಿದೆ, ಯಾರೆಲ್ಲ ನಮ್ಮ ಏಳಿಗೆಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದನ್ನ ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ್ ತರ ಮರ್ತು ಬಿಡ್ತೀವಿ. ಕೆಲವೊಂದ್ಸತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ನೀವು ಕೃಷ್ಣ ಮತ್ತೆ ಅರ್ಜುನರ ಉಪಕಥೆಗಳನ್ನ ಓದಿದಾಗ ಅರ್ಥ ಆಗುತ್ತೆ. ಅದರಲ್ಲಿ ಒಂದು ಸಣ್ಣ ಕಥೆನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೋಬೇಕು ಅಂತಿದ್ದೀನಿ. ದಯವಿಟ್ಟು ಕೇಳಿ. ಈ ಕತೆ ಮುಗಿಯೋಷ್ಟರಲ್ಲಿ ನಿಮಗೆ ಖುಷಿ ಆಗುತ್ತೆ. ಒಂದು ದಿನ ಕೃಷ್ಣ ಹಾಗೂ ಅರ್ಜುನ ವಾಯು ವಿಹಾರ ಮಾಡ್ತಾ ಇರ್ತಾರೆ, ಅಂದ್ರೆ ವಾಕಿಂಗ್. ಯಾವುದೋ ಯುದ್ಧದ ವಿಚಾರ ಮಾತಾಡ್ಕೊಂಡು ಬರ್ತಾ ಇರುವಾಗ ಅರ್ಜುನ ಅಚಾನಕ್ ಆಗಿ ಒಬ್ಬ ಭಿಕ್ಷುಕನ್ನ ನೋಡ್ತಾನೆ. ಆ ಭಿಕ್ಷುಕನ್ನ ಕೃಷ್ಣನಿಗೆ ತೋರಿಸಿ, ಕೃಷ್ಣ, ನೀನ್ ಯಾಕೆ ಇಂಥ ಭಿಕ್ಷುಕರಿಗೆ ಸಹಾಯ ಮಾಡಬಾರ್ದು ಅಂತಾನೆ. ಆಗ ಕೃಷ್ಣ ಆ ಭಿಕ್ಷುಕನ್ನೇ 1 ನಿಮಿಷಗಳ ಕಾಲ ನೋಡಿ ಅರ್ಜುನನ ಮುಖ ನೋಡಿ ನಗುಮುಖದಲ್ಲೇ ಮುಂದೆ ಹೋಗ್ಬಿಡ್ತಾನೆ. ಆಗ ಅರ್ಜುನ ಆ ಭಿಕ್ಷುಕನ್ನ ಕರೆದು, ಯಾಕೆ ಭಿಕ್ಷೆ ಬೇಡ್ತಾ ಇದೆಯಾ ಅಂತಾನೆ. ಭಿಕ್ಷುಕ, ನನ್ನ ಹತ್ರ ದುಡ್ಡಿಲ್ಲ, ಭಿಕ್ಷೆ ಬೇಡಿನೇ ನನ್ನ ಮನೆ ನಡೆಸಬೇಕಾಗಿದೆ ಅಂತಾನೆ. ಆಗ ಬೇಸರಗೊಂಡ ಅರ್ಜುನ ಕೈ ತುಂಬ ಚಿನ್ನದ ನಾಣ್ಯ ಕೊಟ್ಟು, ಹೋಗು, ಇನ್ಮೇಲೆ ಭಿಕ್ಷೆ ಬೇಡಬೇಡ ಅಂತಾನೆ. ಚಿನ್ನದ ನಾಣ್ಯಗಳು ಕೈಗೆ ಬಂದ ತಕ್ಷಣ ಭಿಕ್ಷುಕ, ವಾ, ಇಲ್ಲಿಗೆ ನನ್ನ ಕಷ್ಟ ಮುಗೀತು, ಈ ನಾಣ್ಯಗಳೆಲ್ಲ ನಂದೆ, ಊರಿಗೆ ಹೋಗ್ತಾ ಇದ್ದಂಗೆನೆ ಒಂದು ತೋಟ ಖರೀದಿ ಮಾಡಿ ಒಂದು ಮನೆ ಮಾಡ್ಕೊಂಡು ಹಾಯಾಗಿ ಜೀವನ ಮಾಡಬಹುದು ಅಂತ ಅನ್ಕೊಂಡು ಖುಷಿಯಾಗಿ ರೋಡಲ್ಲಿ ಬರ್ತಾ ಇರುವಾಗ ಒಬ್ಬ ಕಳ್ಳ ಆ ನಾಣ್ಯಗಳನ್ನ ಕಳ್ತನ ಮಾಡ್ಬಿಡ್ತಾನೆ. ಹಣ ಕಳ್ಕೊಂಡ ಭಿಕ್ಷುಕ ಮತ್ತೆ ಭಿಕ್ಷೆ ಬೇಡೋಕೆ ಶುರು ಮಾಡ್ತಾನೆ. 1 ವಾರದ ನಂತರ ಮತ್ತೆ ವಾಯು ವಿಹಾರಕ್ಕೆ ಬಂದ ಕೃಷ್ಣ ಅರ್ಜುನರ ಭಿಕ್ಷುಕ ಭಿಕ್ಷೆ ಬೇಡೋದನ್ನ ನೋಡಿ ಗೊಂದಲಗೊಳ್ತಾರೆ. ಅರ್ಜುನ ಭಿಕ್ಷುಕನ ಕರೆದು, ನಾನಾಗ್ಲೇ ನಿನಗೆ ಚಿನ್ನದ ನಾಣ್ಯ ಕೊಟ್ಟಿದೆ, ಮತ್ತ್ಯಾಕೆ ಭಿಕ್ಷೆ ಬೇಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಬೇಸರದಿಂದ ಭಿಕ್ಷುಕ, ನೀವು ಕೊಟ್ಟ ನಾಣ್ಯಗಳು ಕಳ್ಳತನ ಆಗೋಯ್ತು ಅಂತಾನೆ. ಆಗ ಅರ್ಜುನ ಇದನ್ನ ಆಕಸ್ಮಿಕ ಅನ್ಕೊಂಡು ತನ್ನ ಕೈಯಲ್ಲಿದ್ದ ಒಂದು ವಜ್ರದ ಉಂಗುರನ ಕೊಟ್ಟು ಭಿಕ್ಷುಕನಿಗೆ ಹೇಳ್ತಾನೆ, ತಗೋ, ಈ ವಜ್ರದ ಉಂಗುರ ನಾನು ಮುಂಚೆ ಕೊಟ್ಟ ನಾಣ್ಯಗಳಿಗಿಂತ ಬೆಲೆ ಬಾಳುತ್ತೆ, ಇನ್ಮೇಲೆ ಭಿಕ್ಷೆ ಬೇಡಬೇಡ ಅಂತಾನೆ. ಮೊದಲಿಗಿಂತ ತುಂಬಾ ಖುಷಿಯಾದ ಭಿಕ್ಷುಕ, ಈ ವಜ್ರ ನಂದೆ, ಇದನ್ನ ಗಿರಿವಿ ಇಟ್ಟು ಬಂದ ಹಣದಲ್ಲಿ ನಾನು ಬಂಗಲೆ ಕಟ್ಟಿಸ್ತೀನಿ ಅನ್ನೋ ಒಂದು ಯೋಚನೆಯಲ್ಲಿ ಮನೆಗೆ ಬರ್ತಾನೆ. ಬಂದು ಆ ವಜ್ರನ ಭದ್ರವಾಗಿ ಒಂದು ಮಡಿಕೆಯಲ್ಲಿ ಮುಚ್ಚಿಡ್ತಾನೆ. ಇದು ಗೊತ್ತಿಲ್ಲದೆ ಇರೋ ಭಿಕ್ಷುಕನ ಹೆಂಡತಿ ನೀರ್ ತಗೋಬರ್ಬೇಕು ಅಂತ ಅದೇ ಮಡಿಕೆನ ತಗೊಂಡು ಹೊಳೆ ಹತ್ರ ಹೋಗ್ತಾಳೆ. ಮಡಿಕೆನ ನೀರಲ್ಲಿ ಹಾಕ್ತಾ ಇದ್ದಂಗೆನೆ ವಜ್ರ ನೀರಲ್ಲೇ ಮುಳುಗೋಗುತ್ತೆ. ಭಿಕ್ಷುಕ ಮತ್ತೆ ಬೇಸರದಲ್ಲಿ ಭಿಕ್ಷೆ ಬೇಡೋಕ್ ಶುರು ಮಾಡ್ತಾನೆ. 1 ತಿಂಗಳ ನಂತರ ಮತ್ತೆ ವಾಯು ವಿಹಾರಕ್ಕೆ ಬಂದ ಕೃಷ್ಣಾರ್ಜುನರು ಭಿಕ್ಷುಕನ ನೋಡಿ ಮತ್ತೆ ಗೊಂದಲಗೊಳ್ತಾರೆ. ಈ ಬಾರಿ ಕೃಷ್ಣ ಭಿಕ್ಷುಕನ ಕರೆದು ಏನಾಯ್ತು ಅಂತ ಕೇಳ್ತಾನೆ. ಆಗ ಭಿಕ್ಷುಕ, ಹೊಳೆಲಿ ನನ್ನ ವಜ್ರ ಕಳೆದೋಯ್ತು ಅಂತಾನೆ. ಕೃಷ್ಣ ಆಗ ನಗ್ತಾ ಸಾಮಾನ್ಯ 2 ನಾಣ್ಯಗಳನ್ನ ಭಿಕ್ಷುಕನ ತಟ್ಟೆಗೆ ಹಾಕಿ ಹೋಗು ಅಂತಾನೆ. ಇಷ್ಟೇನಾ ನನ್ನ ಜೀವನ ಅನ್ನೋ ಬೇಜಾರಲ್ಲಿ ಭಿಕ್ಷುಕ ಮನೆಗೆ ಹೋಗ್ತಾ ಇರುವಾಗ ಕುತೂಹಲದಿಂದ ಅರ್ಜುನ ಅವನ್ನ ಫಾಲೋ ಮಾಡ್ತಾ ಇರ್ತಾನೆ. ಯಾವ ಹೊಳೆಲಿ ಭಿಕ್ಷುಕ ತನ್ನ ವಜ್ರದ ಉಂಗುರನ ಕಳ್ಕೊಂಡೋ ಆ ಹೊಳೆ ದಂಡೆ ಮೇಲೆ ಒಬ್ಬ ಮೀನ್ ಹಿಡಿತಾ ಇರ್ತಾನೆ. ಆ ಮೀನಿನ ಬುಟ್ಟಿಲಿ 2 ಮೀನು ಒದ್ದಾಡ್ತಾ ಇರುತ್ತೆ. ಅದನ್ನ ನೋಡಿದ ಭಿಕ್ಷುಕ ಪಶ್ಚಾತ್ತಾಪ ಭಾವನೆಯಿಂದ, ನನ್ನ ಯೋಗ್ಯತೆ ಬರೀ ಭಿಕ್ಷೆ ಬೇಡದೆ ಅನ್ಸುತ್ತೆ, ನನ್ನಿಂದ ಏನೂ ಆಗಲ್ಲ, ಅಟ್ಲೀಸ್ಟ್ ಆ ಮೀನುಗಳನ್ನ ಮತ್ತೆ ನೀರಿಗೆ ಬಿಡೋಣ ಅಂತ 2 ನಾಣ್ಯಗಳನ್ನ ಕೊಟ್ಟು ಆ ಮೀನನ್ನ ಖರೀದಿ ಮಾಡಿ
ನೀರಿಗೆ ಬಿಡ್ತಾನೆ. ನೀರು ಸೋಕ್ತಾ ಇದ್ದಂಗೆನೆ ಮೀನಿನ ಬಾಯಿಂದ ವಜ್ರದ ಉಂಗುರ ಆಚೆ ಬರುತ್ತೆ. ಅದನ್ನ ಕಂಡ ಭಿಕ್ಷುಕ ನನಗ್ ಸಿಕ್ತು ಅಂತ ಜೋರಾಗಿ ಕಿರಿಸ್ತಾನೆ. ಅವನ ಕೂಗು ಕೇಳಿ ಅಲ್ಲೇ ಹೊಳೆ ಮರೆಯಲ್ಲಿ ಬಚ್ಚಿಟ್ಕೊಂಡಿದ್ದ ಕಳ್ಳ, ಹೇ ತನಿಗೆ ಕರೀತಾ ಇದ್ದೇನೆ, ಇನ್ನು ಊರವರೆಲ್ಲ ನನಗೆ ಹೊಡಿತಾರೆ ಅನ್ನೋ ಭಯದಲ್ಲಿ ಭಿಕ್ಷುಕನ ಹತ್ರ ಬಂದು, ನಿನ್ನ ಚಿನ್ನದ ನಾಣ್ಯಗಳನ್ನ ನೀನು ಕೊಟ್ಬಿಡ್ತೀನಿ, ದಯವಿಟ್ಟು ಕೂಗಬೇಡ ಅಂತಾನೆ. ನೋಡ್ತಾ ಇದ್ದಂಗೆನೆ ಚಿನ್ನದ ನಾಣ್ಯಗಳನ್ನ ಭಿಕ್ಷುಕನ ಕೈಗಿಡ್ತಾನೆ. ಇದನ್ನ ಕಂಡ ಅರ್ಜುನ ಆಶ್ಚರ್ಯಗೊಳ್ತಾನೆ. ಅರಮನೆಗೆ ಬಂದು ಕೃಷ್ಣನ ಹತ್ರ ಹೇಗಿದೆಲ್ಲ ಸಾಧ್ಯ ಅಂತ ಕೇಳಿದಾಗ ಕೃಷ್ಣ ಹೇಳೋದು ಹೀಗೆ: ನೀನು ಅವನಿಗೆ ಚಿನ್ನದ ನಾಣ್ಯ ಕೊಟ್ಟೆ, ಅವನು ಬರೀ ತನ್ನ ಬಗ್ಗೆ ಯೋಚನೆ ಮಾಡ್ದ. ನೀನು ಅವನಿಗೆ ವಜ್ರದ ಉಂಗುರ ಕೊಟ್ಟೆ, ಅವನು ಬರೀ ತನ್ನ ಬಗ್ಗೆ ಯೋಚನೆ ಮಾಡ್ದ. ಯಾವಾಗ ನಾನು ಸಾಮಾನ್ಯ 2 ನಾಣ್ಯ ಕೊಟ್ಟನ, ಅವನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದ. ಆಗ ನಾನು ಅವನ ಬಗ್ಗೆ ಯೋಚನೆ ಮಾಡಿದೆ. ಅದಕ್ಕೆ ಅವನಿಗೆ ಕಳ್ಕೊಂಡಿರೋದೆಲ್ಲ ಸಿಕ್ತು. ಗೈಸ್, ಹೋಗೋಕ್ಕೂ ಮುಂಚೆ ಒಂದು ಕಿವಿ ಮಾತು. ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಹಿಂದೆ ಸುತ್ತೋರಿರ್ತಾರೆ, ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ತೋರಿರ್ತಾರೆ, ದುಡ್ಡಿದ್ದು ಬಿದ್ದರೆ ಮಾತ್ರ ಮೇಲೆ ಎತ್ತೋರಿರ್ತಾರೆ. ನಿಜ ಹೇಳಬೇಕು ಅಂದರೆ ನಿಮ್ಮ ಕಷ್ಟಕ್ಕೆ ಜಸ್ಟ್ ನಿಮ್ಮ ಹೆತ್ತೋರಿರ್ತಾರೆ. ಯೋಚನೆ ಮಾಡಿ ನೋಡಿ.